ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಒದ್ದಾಡ್ತಿರೋರು ಯಾವುದೇ ಔಷಧಿಗಳನ್ನ ಬಿಟ್ಟು ಈ ಒಂದು ದಿವ್ಯ ಔಷಧಿಯನ್ನು ಪ್ರತಿನಿತ್ಯ ಒಂದು ತಿಂದರೆ ಸಾಕು, ತುಂಬ ಆರೋಗ್ಯ ಸುಧಾರಿಸುತ್ತೆ. ಖಂಡಿತ ನೀವು ಕೂಡ ಈ ವಿಡಿಯೋ ಕೊನೆವರೆಗೂ ನೋಡಿ ಮಾಡ್ಕೊಳ್ಳಿ ಮನೆಯಲ್ಲಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ, ಅದು ಕೂಡ ಬೇರೆ ಮೆಥಡಲ್ಲಿ. ಇದಕ್ಕೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೊಂದು ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಹಾಗೆಯೇ ಮಖಾನ ಅಂದರೆ ಕಮಲದ ಬೀಜ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇವಾಗ ತೋರಿಸ್ತಾ ಇರೋದು ನಾನು ಅಳ್ವಿ ಅಂತ ಕರಿತೀವಿ, ಹಲೀಮ್ ಸೀಡ್ಸ್ ಅಂತ ಕರಿತೀವಿ, ಅಳ್ವಿ ಅಂತ ಕೂಡ ಕರೀತಾರೆ ನಮ್ಮ ಕಡೆ ಎಲ್ಲ. ಚೆನ್ನಾಗಿರುತ್ತೆ, ಅದು ಬ್ಯಾಕ್ ಪೇನ್ಗೆ ತುಂಬ ಒಳ್ಳೆಯದು. ಹಾಗೆ ಗಸಗಸೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು, ಹಾಗೆ ಬಿಳಿ ಎಳ್ಳು ಕೂಡ 1-2 ಟೇಬಲ್ ಸ್ಪೂನ್ ಆಗೋಷ್ಟು, ಈ ಅಳ್ವಿ ಕೂಡ 1-2 ಟೇಬಲ್ ಸ್ಪೂನ್ ಆಗೋಷ್ಟು, ಜೊತೆಗೆ ಅದೇ ಕಪ್ಪಿನ ಅಳತೆಯಿಂದ ಮಖಾನ, ಜೊತೆಗೆ 1/4 ಕಪ್ ಆಗೋಷ್ಟಿನಲ್ಲಿ ತಿನ್ನುವ ಅಂಟಂತ ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಗೋಂದ್ ಅಂತ ಕರೀತಾರೆ, ಎಡಿಬಲ್ ಗಮ್ ಅಂತ ಕೂಡ ಕರೀತಾರೆ. ಹಾಗೆ 1 ಕಪ್ ಆಗೋಷ್ಟು ಬೆಲ್ಲ, ಹಾಗೆ 1 ಕಪ್ ಆಗೋಷ್ಟು ಹಸಿ ಖರ್ಜೂರವನ್ನು ತೊಗೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು. 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕಾಯಿಗಿಟ್ಟಿದ್ದೀನಿ ಕಡಾಯಲ್ಲಿ. ಇವಾಗ ಗೋಡಂಬಿ ಮತ್ತು ಬಾದಾಮನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೋಣ. ಇದನ್ನು ಹಾಗೆ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೋದು, ತುಪ್ಪ ಹಾಕ್ದೇ ಹಾಗೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು. ತುಪ್ಪ ಹಾಕಿ ಮಾಡಿದಾಗ ಏನಾಗುತ್ತೆ ಅಂದರೆ ಆ ತುಪ್ಪದ ಪರಿಮಳ ಏನಿರುತ್ತೆ ಈ ಗೋಡಂಬಿ ಬಾದಾಮ್ನಲ್ಲಿ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆವಾಗ ಈ ಡ್ರೈ ಫ್ರೂಟ್ಸ್ ಲಡ್ಡು ಅನ್ನೋದು ತಿಂತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ಇವಾಗ ಇದಕ್ಕೆ ಅಂಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತಿನ್ನೋ ಅಂಟಂತ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು. ಮೂಳೆ ನೋವು ಅಥವಾ ಮಂಡಿ ನೋವು ಇರುತ್ತಲ್ಲ ಅದಕ್ಕಂತೂ ತುಂಬ ಒಳ್ಳೆಯದು. ಇದ್ರ ಜೊತೆಗೇ ನೋಡಿ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಿಸಿಗೆ ಗಸಗಸೆ ಹಾಗೆ ಎಳ್ಳು ಎರಡನ್ನೂ ಹಾಕ್ಕೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಪಾತ್ರೆಗೆ ನಾನಿಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಒಂದೊಂದೇ ಸಪ್ರೇಟಾಗಿ ನೀವು ಫ್ರೈ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಎಲ್ಲವನ್ನು ಒಟ್ಟಿಗೆ ಹಾಕಿದ್ರೆ ಈವನ್ನಾಗಿ ಎಲ್ಲವೂ ಫ್ರೈ ಆಗಲ್ಲ. ಇವಾಗ ನೋಡಿ ಮಖಾನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಮಲದ ಬೀಜ ಅಂತ ಕೂಡ ಕರೀತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ಲೋ ಕ್ಯಾಲರಿ ಹೈ ಪ್ರೋಟೀನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಥವಾ ಬೋನ್ಸ್ಗೆ ತುಂಬ ಒಳ್ಳೆಯದು. ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ತೆಗೆದಿದ್ದೀನಿ. ಇವಾಗ ಮತ್ತೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅಳ್ವಿ ಅಂತ ಏನು ಕರಿತೀವಿ ಅಳ್ವಿಯನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಗಸಗಸೆ ಥರ ತುಂಬ ಸಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಲೀಮ್ ಸೀಡ್ಸ್ ಅಂತ ಕರೀತಾರೆ ಇದಕ್ಕೂ ಕೂಡ, ಇದು ಕೂಡ ಒಳ್ಳೆಯದು ಬ್ಯಾಕ್ ಪೇನ್ಗೆಲ್ಲ. ಇವಾಗ ಬಾಣಂತಿಯರಿಗೆ ಇದರ ಪಾಯಸ ಕೊಡ್ತಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕೊಡ್ತಾರೆ. ಸೊ ಅದು ಒಳ್ಳೆಯದು ಅಂತ ಕೊಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕೊಡ್ತಾರೆ ಕುಡಿಯೋದಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕೂಡ ಅದ್ರ ಪಾಯಸ ಕೂಡ ಮಾಡ್ಬೋದು. ಇವಾಗ ಅದೇ ಪಾತ್ರೆಯಲ್ಲಿ ನಾನಿಲ್ಲಿ ಈ ಒಣಕೊಬ್ಬರಿ ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವೆಲ್ಲ ಫ್ರೈ ಮಾಡಿಕೊಂಡು ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನಾನಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದನ್ನು ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ. ಈ ಅಳವಿ ಒಂದನ್ನು ಮಾತ್ರ ನಾನು ಹಾಕ್ಕೊಂಡಿಲ್ಲ, ಅದನ್ನೊಂದು ಮಾತ್ರ ಕೊನೆಗೆ ಹಾಕ್ಕೊತೀನಿ. ಯಾವಾಗ ಹಾಕ್ಕೊತೀನಿ ತೋರಿಸ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಕೂಡ ನಿಮ್ಮ ಮನೇಲಿ ಈ ಥರ ಮಾಡಿಟ್ಕೊಂಡ್ರೆ ಮಕ್ಳಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ದಿನಕ್ಕೆ ಒಂದು ಸ್ಮಾಲ್ ಸೈಜ್ ಒಂದು ತಿಂದರೆ ಲಡ್ಡು ನಿಮಗೆ ಎಲ್ಲ ಹೆಲ್ತ್ ಬೆನಿಫಿಟ್ಸು ಇದರಿಂದ ಸಿಗುತ್ತೆ. ಮೊದಲಿಗೆ ನಾನು ಡ್ರೈ ಫ್ರೂಟ್ಸು ಮತ್ತು ಮಖಾನ ಎಲ್ಲ ಫ್ರೈ ಮಾಡಿಕೊಂಡೆ, ಹಾಗೆ ಅಳವಿ ಕೂಡ ಸೇರಿಸಿದೆ. ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಒಣಕೊಬ್ಬರಿ ಏನು ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಫುಲ್ ಪೌಡ್ರ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ಪೌಡ್ರ್ ಕೂಡ ಅದೇ ಮಿಕ್ಸರ್ಗೆ ಸೇರಿಸ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಇವಾಗ ನೋಡಿ ಅದೇ ಮಿಕ್ಸರ್ ಜಾರ್ಗೆ ಮತ್ತೆ ನಾನು ಇದನ್ನು 3 ಸ್ಟೆಪ್ಪಾಗಿ ಮಾಡಬೇಕಾಗತ್ತೆ, ಯಾಕಂದರೆ ಬೇರೆ ಬೇರೆ ಥರ ಮಿಕ್ಸರ್ ಜಾರ್ಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ಮಾಡಿಕೊಂಡು ಈ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರ್ ಜೊತೆಗೆ ಈ ಖರ್ಜೂರ ಮತ್ತು ದ್ರಾಕ್ಷಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಅಗಲವಾಗಿರುವಂಥ ಪಾತ್ರೆ ತಗೊಂಡು ಚೆನ್ನಾಗಿ ಅದ್ರ ಜೊತೆ ಬೆರೆಯೋ ಥರ ಸೇರಿಸ್ಬೇಕು, ಕಲಸಾದ್ಮೇಲೆ ನೋಡಿ ಇಲ್ಲಿ ಜಾಕಾಯಿನ ನಾನು ತುರಿದು ಹಾಕೊಳ್ತಾ ಇದ್ದೀನಿ. ಜಾಕಾಯಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ, ನಟ್ಮಗ್ ಅಂತ ಕೂಡ ಕರೀತಾರೆ, ಜಾಜಿಕಾಯಿ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಸ್ವಲ್ಪ ತುರಿದು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸರ್ ರೆಡಿಯಾಗಿದೆ. ಇವಾಗ ಅದೇ ಪಾತ್ರೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಬೆಲ್ಲ ಕರಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಬೇಕು, ಅಥವಾ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗತ್ತೆ. ನೋಡಿ ಬೆಲ್ಲ ಕರಗಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕಿದ್ರೆ ಸಾಕು. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಪಾಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಪಾಕದ ಬೇಕಾಗಿಲ್ಲ ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ. ಜಸ್ಟ್ ಬೆಲ್ಲ ಕರಗಬೇಕು.
ಅಂಟು ಪಾಕ ಬರಬೇಕು ಅಷ್ಟೇ. ಇವಾಗ ಬೆಲ್ಲ ಚೆನ್ನಾಗಿ ಕರಗಿತ್ತು ಅಂತ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಮಿಕ್ಸರ್ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಪಾಕದ ಜೊತೆಗೆ, ಅಂದರೆ ಆ ಬೆಲ್ಲದ ನೀರಿನ ಜೊತೆಗೆ ಈ ಮಿಕ್ಸರೆಲ್ಲ ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಒಂದು ಸ್ಪೂನಿನ ಅಳತೆ ತೊಗೊಳ್ಳಿ. ಒಂದೇ ಥರ ಲಡ್ಡು ಬರಬೇಕಲ್ಲ ಸೈಜಲ್ಲಿ, ಅಂದರೆ ಒಂದು ಯಾವುದಾದ್ರೂ ಸ್ಪೂನ್ ಅಳತೆ ತೊಗೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೊಂಡು ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು. ಇದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಇದರಲ್ಲಿ ಹಾಕಿರೋ ಒಂದೊಂದು ಐಟಮ್ಸ್ಗೂ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಮಕ್ಕಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ದಿನಕ್ಕೆ ಒಂದು ಸ್ಮಾಲ್ ಸೈಜ್ ಉಂಡೆ ತಿಂದರೆ ಸಾಕು, ನಿಮಗೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಬರುತ್ತೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬೆಳೆಯುವಂಥ ಮಕ್ಕಳಿಗೆ ದಿನಕ್ಕೆ ಒಂದು ಕೊಟ್ಟರೆ ತುಂಬ ಒಳ್ಳೆಯದು. ಖಂಡಿತ ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ.